ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಏನ್ ಮಾಡ್ತಿದ್ಯಾ? ಏನಾಯ್ತು? ಏನ್ ಮಾಡ್ತಾ ಇದೀನ? ಏನಾಯ್ತು? ವೀಣಾ ನೆನೆಸ್ಕೊಂಡ್ರೆ ಬರ್ತಿರೋ ಕೋಪಕ್ಕೆ ನನಗೆ ತಲೆ ಬಾರಿಸ್ಬೇಕು ಅನ್ಸ್ತಾ ಇದೆ. ಅವ್ರು ಏನೋ ಮಾತಾಡ್ತಾರೆ ಅಂತ ನೀನ್ ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಆರಾಮಾಗಿರು ಪ್ಲೀಸ್, ಸಮಾಧಾನವಾಗಿರು. ಹೇಗ್ ಸಮಾಧಾನವಾಗಿರಕ್ಕಾಗತ್ತೆ? ಏನಂದ್ರು ಅಂತ ಕೇಳಿಸ್ಕೊಡತಾನೆ. ಅಷ್ಟೆಲ್ಲ ಅವಮಾನ ಮಾಡಿ ಮಾತಾಡ್ತಿರ್ಬೇಕಾರೆ ಬಾಯಿ ಬಿದ್ದೋಗಿದ್ದ ನಿಂದು. ಯಾವಾಗ ಹೆಂಡತಿ ಸಪೋರ್ಟ್ ಮಾಡ್ತೀಯಾ? ಆ ಬುದ್ಧಿ ಯಾವಾಗ ಕಲಿತ ನೀನು? ಅಲ್ಲ ಬೇಬಿ, ಅವ್ರು ಹೇಳಿದ್ರೆ ತಪ್ಪೇನಿತ್ತು. ಅದು ಅಲ್ಲದೆ ಅಪ್ಪನ ಮುಂದೆ ಹೇಗೆ ಮಾತಾಡೋದು ಹೇಳು, ಅದಕ್ಕೆ ಸುಮ್ಮನೆ ಆಗಿದ್ದೆ. ಹೌದಪ್ಪ, ನಿಮ್ಮಪ್ಪ ಏನ್ ಮಾತಾಡೋದು ತಪ್ಪಲ್ಲ. ಎಲ್ಲ ಅವ್ರ ಪರನೇ ವಹಿಸ್ಕೊಂಡು ಮಾತಾಡಿ, ನಂದೇ ತಪ್ಪು ಅಲ್ಲ. ಅವ್ರಿಗೆ ಏನ್ ಅಧಿಕಾರ ಇದೆ? ಯಾಕೆ ಅವ್ರು ಬೈಬೇಕು ನನಗೆ? ಆ ಮನೇಲಿದ್ದಾಗ ಯಾವತ್ ಸಮಾಧಾನವಾಗಿದ್ವಿ, ಸಂತೋಷವಾಗಿದ್ವಿ. ದಿನಕ್ಕೆ ಏನೋ ಒಂದ್ ಜಗಳ, ಯಾವಾಗ್ಲೂ ನರಳ್ತಾನೆ ಇದ್ವಿ. ಏನೋ ಈ ಪರಿಸ್ಥಿತಿ ನೋಡಿ ನಮ್ಮಪ್ಪ ಮಗಳು ಚೆನ್ನಾಗಿರ್ಲಿ, ಅವ್ಳ ಜೀವನ ಚೆನ್ನಾಗಿರ್ಲಿ ಅಂತ ಬೇರೆ ಮನೆ ಮಾಡ್ಕೊಟ್ರು. ಇಲ್ಲಾದ್ರೂ ನೆಮ್ಮದಿ ಆಗಿದೀವ? ಅದು ಇಲ್ಲ. ಇಲ್ಲೂ ಬಂದ್ ಆಟ ಕೊಡ್ತಾರಲ್ವಾ? ಅಲ್ಲ ಬೇಬಿ, ಅತ್ತಿಗೆಯವ್ರ ತಾಯಿ ಬಗ್ಗೆ ಹಾಗೆಲ್ಲ ಮಾತಾಡಿದ್ರೆ ಅವ್ರು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ಬೇಕಾ? ಅದಕ್ಕೆ ಒಂದೆರಡು ಮಾತಾಡಿರ್ತಾರೆ. ನಮ್ಗಿಂತ ವಯಸ್ಸಲ್ಲಿ ದೊಡ್ಡವರು ಒಂದೆರಡು ಮಾತಾಡಿರ್ತಾರೆ. ಸುಮ್ಮನೆ ಯಾಕೆ ಬೇಜಾರು ಮಾಡ್ಕೋತೀಯ? ಇರ್ಲಿ ಬಿಡು. ಅದೇ ಯಾಕೆ ಬೈಬೇಕು ಅಂತ ನಾವು ಅವ್ರನ್ನ ಇಲ್ಲಿ ಕೆಲ್ಸದವ್ರ ತರ ಕರ್ಕೊಂಡ್ ಬಂದಿದ್ದು. ಕೆಲ್ಸ ಮಾಡಿದ್ರು, ದುಡ್ಡು ಕೊಟ್ಟಿದ್ದಾನೆ, ಅದ್ರಲ್ಲ ಏನೇ ತಪ್ಪು? ಇಲ್ಲ ಅಂದ್ರೆ ಅವ್ರನ್ನ ಮಹಾರಾಣಿ ತರ ಮೆರ್ಸಕ್ ಇಲ್ಲಿ ಕರ್ಕೊಂಡ್ ಬಂದ್ವಾ? ಇಲ್ಲ ತಾನೆ? ನೋಡು ಹರಿ, ನಾನು ಡಿಸೈಡ್ ಮಾಡಿದ್ದೀನಿ, ಇದ್ರಲ್ಲಿ ಯಾವ ಚೇಂಜಸ್ಸು ಇಲ್ಲ. ಇನ್ಯಾವತ್ತು ನಿಮ್ಮ ಮನೆಯವರು ಈ ಮನೆ ಕಡೆ ತಲೆ ಹಾಕ್ಬಾರ್ದು ಅಷ್ಟೇ. ಅರೇ, ಅದು ಹೇಗಾಗತ್ತೆ? ಅಲ್ಲ, ನಾನು ಅವ್ರ ಮಗ, ನೀನು ಅವ್ರ ಸೊಸೆ. ನಮ್ಮ ನೋಡಕ್ ಅವ್ರು ಬರಲೇಬೇಕಲ್ವ ಇಲ್ಲಿಗೆ? ಏನ್ ಬೇಬಿ ನೀನು? ಇದು ನನ್ನ ಮನೆ, ನಾನ್ ಹೇಗೆ ಹೇಳ್ತೀನೋ ಅದೇ ತರ ನಡಿಬೇಕು. ನಿನ್ಗೆ ಇರಕ್ಕೆ ಇಷ್ಟ ಇಲ್ಲ ಅಂದ್ರೆ ಹೋಗ್ತಾ ಇರೋ ಅಲ್ಲಿಗೆನೆ. ಬೇಬಿ 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 ಪ್ಲೀಸ್ ನೋಡು, ನಿನಗೂ ಚೆನ್ನಾಗಿ ಗೊತ್ತು ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅಂತ. ದಯವಿಟ್ಟು ಹಾಗೆಲ್ಲ ಹೇಳ್ಬೇಡ ಪ್ಲೀಸ್. ನನ್ನ ಬಿಟ್ಟು ಬದುಕೋ ಶಕ್ತಿ ನಿಂಗಿಲ್ಲ ಅಲ್ವಾ? ಅಂದಮೇಲೆ ನಾನು ಹೇಗೆ ಹೇಳ್ತೀನೋ ಅದೇ ಥರ ನೀನು ಕೇಳ್ಕೊಂಡಿರ್ಬೇಕು ಅಷ್ಟೇ. ಯಾಕೆ ಆ ಮನೆಗೆ ವೀಣಾ ಮಾತ್ರ ಸೊಸೆನಾ? ನಾನು ಸೊಸೆ ಅಲ್ವಾ? ನನಗೆ ಮರ್ಯಾದೆ ಕೊಡಬೇಕು ಅಂತ ಅನ್ಸಲ್ವಾ? ನಾನು ಎಷ್ಟೆಲ್ಲ ಪ್ರಯತ್ನ ಪಡ್ತೆ ಚೆನ್ನಾಗಿರ್ಬೇಕು ಅಂತ. ಆದ್ರೆ ಹೇಳ್ತೀವಲ್ಲ, ನಾಯಿ ಬಾಲ ಯಾವತ್ತಿದ್ರು ಡೊಂಕೆ ಅಂತ. ಬುದ್ಧಿ ಯಾವತ್ತೂ ಬದಲಾಗಲ್ಲ. ಎಲ್ಲ ಬಂದು ನಮ್ಮನೆ ಹತ್ರ ಅವಮಾನ ಮಾಡಿದೋನ ನಾನ್ ಮನೆ ಒಳಗಡೆ ಬೇರೆ ಸೇರಿಸ್ಕೋಬೇಕಾ? ಆಗಲ್ಲ, ಸಾಧ್ಯನೇ ಇಲ್ಲ. ನೋಡು, ನಾನು ಡಿಸೈಡ್ ಮಾಡಿದ್ದೀನಿ, ಇದರಲ್ಲಿ ಯಾವ ಬದಲಾವಣೆನೂ ಇಲ್ಲ. ಹರಿ, ಹೇಳಿಸ್ಕೊ, ಯಾವತ್ತು ನಿಮ್ಮ ಮನೆಯವರು ನಮ್ಮ ಮನೆಗೆ ಬರಬಾರ್ದು ಅಷ್ಟೇ. ಬಂದ್ರೆ ಕಥೆನೇ ಬೇರೆ ಆಗತ್ತೆ. ನಂದು ಒಂದು ಜನ್ಮಾನ ಹೆಂಡತಿಗೆ ಎದುರಾಗಿ ಮಾತಾಡೋಕ್ಕಾಗ್ತಿಲ್ಲ. ಅಪ್ಪನ ಹತ್ರ ನನ್ನ ಕಷ್ಟ ಹೇಳ್ಕೊಳಕ್ಕಾಗ್ತಿಲ್ಲ. ಒಂದು ಕಡೆ ನಮ್ಮ ಮಾವ ಬಾಯಿ ಬಂದಾಗ ಮಾತಾಡ್ತಾರೆ. ಅದಕ್ಕೆ ತಕ್ಕ ಹಾಕಿ ಈ ಸಿಂಚನ ನಡ್ಕೋತಾರೆ. ಇಂಥ ಬದುಕೋ ಬದಲು ಸಾಯೋದೇ ಒಳ್ಳೇದು ಅನ್ಸುತ್ತೆ. ಆದ್ರೆ ಏನು ಮಾಡಿ ಸಾಯಕ್ಕೂ ಧೈರ್ಯ ಇಲ್ಲ. ದೇವ್ರದ ಏನಾಗುತ್ತೋ ನೋಡಿ ಬಿಡೋಣ. ವಿಶ್ವ ಇಲ್ಲೇ ಇದ್ದಾನೆ. ಈಗ ಅವನ ಹತ್ರ ಹೋಗಿ ಎಲ್ಲ ವಿಷಯ ಹೇಳಿಬಿಡ್ಲಾ? ಇಷ್ಟು ದಿವಸ ಅವನ ಹತ್ರ ಏನೂ ಹೇಳ್ಕೊಳಕ್ಕಾಗಲೇ ಇಲ್ಲ. ಅವತ್ತು ಆಸ್ಪತ್ರೆಗೆ ಬಂದಾಗಲೂ ಪೂರ್ತಿ ವಿಷಯ ಹೇಳ್ಕೊಳಕ್ಕಾಗಲಿಲ್ಲ. ಈಗ ನಾನು ವಿಷಯ ಹೇಳ್ಕೊಂಡ್ರೆ ಅವನೊಬ್ಬನ ಹತ್ರ ಮಾತ್ರ. ಕಾಲೇಜಲ್ಲಿರುವಾಗ ನಾನು ಎಲ್ಲ ವಿಷಯನೂ ಅವನ ಹತ್ರನೇ ಹೇಳ್ಕೊತಾ ಇದ್ದೆ. ಆಗ ಎಷ್ಟು ಸಪೋರ್ಟ್ ಮಾಡ್ತಿದ್ದ. ಈಗ ನನ್ನ ಕಥೆನ ಯಾರಾದರೂ ಹೇಳ್ಕೊಳ್ಳೋ ಸರಿಯಾದ ವ್ಯಕ್ತಿ ಅಂದರೆ ಅದು ಇವನೊಬ್ಬನೇ. ಇವನ ಹತ್ರ ಎಲ್ಲ ಹೇಳ್ಕೊಂಡ್ಬಿಡ್ತೀನಿ.
ವಿಶ್ವ ಜಾನು, ನೀನು ಹೌದು ಕಣೆ, ಇನ್ನೂ ಬದುಕೆ ಇದ್ದೀನಿ. ಜಾನು, ಹಾಗೆಲ್ಲ ಮಾತಾಡ್ಬೇಡ. ಇವತ್ತು ನಿಮ್ಮ ಹಾಸ್ಪಿಟಲ್ ನೋಡಿದಾಗ ನಿನ್ನ ಹತ್ರ ಮಾತಾಡಬೇಕು ಅಂತ ಇಷ್ಟು ಪ್ರಯತ್ನ ಪಟ್ಟೆ. ನೀನೇನೋ ಹೇಳೋಕೆ ಅಂತ ಬಂದಾಗ ಜಯಂತ್ ಅವ್ರು ಬಂದರು ಅಂತ ಮಾತನ್ನ ಅರ್ಧಕ್ಕೆ ನಿಲ್ಲಿಸಿದೆ. ಹೇಳು, ಏನು ಹೇಳೋದು ಬಂದೆ?